ನಮಸ್ಕಾರ ವೀಕ್ಷಕರೇ. ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ನಟ ದರ್ಶನ್ ಜೀವನ ಹೇಗಿದೆ, ಏನೇನು ಸಿಗ್ತಿದೆ ಹಾಗೂ ಸಿಗ್ತಿಲ್ಲ, ಏನೆಲ್ಲ ಅನುಕೂಲಗಳು ಒದಗಿವೆ, ಇನ್ನು ನಟ ದರ್ಶನ್ ಇರುವ ಸೆಲ್ಲು ಹೇಗಿದೆ ಇರುವುದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಟ ದರ್ಶನ್ ಇರುವ ಸೆಲ್ಲು ಹೇಗಿದೆ ಗೊತ್ತಾ? ಸದ್ಯಕ್ಕೆ ದರ್ಶನ್ ರವರು ಹೈ ಸೆಕ್ಯೂರಿಟಿ ಇರುವಂತಹ ಬಳ್ಳಾರಿ ಜೈಲಿನಲ್ಲಿ ಇದ್ದಾರೆ. ಇನ್ನು ಈ ಸೆಲ್ ಹೇಳಿಕೊಳ್ಳುವಷ್ಟು ದೊಡ್ಡದಾಗೇನೂ ಇಲ್ಲ. ಸುಮಾರು 10 ಅಡಿ ಅಗಲ, 10 ಅಡಿ ಉದ್ದವಾಗಿದೆ. ಇವಾಗ ನಟ ದರ್ಶನ್ ರವರು ಹೆಚ್ಚು ಸಮಯವನ್ನ ಇಲ್ಲೇ ಕಳೆಯುತ್ತಿದ್ದಾರೆ. ಇನ್ನು ಇಲ್ಲಿ ಯಾವುದೇ ಸೌಕರ್ಯಗಳು ಇಲ್ಲ. ಮಲಗಲು ಮಂಚ ಇಲ್ಲ, ಬೆಡ್ ಕೂಡ ಇಲ್ಲವಂತೆ. ಒಂದು ಜಮಖಾನ ಹಾಗೂ ದಿಂಬು, ಒಂದು ಹೊದಿಕೆಯಲ್ಲಿ ಇಡೀ ರಾತ್ರಿಯನ್ನ ಕಳೆಯುತ್ತಿದ್ದಾರೆ ನಟ ದರ್ಶನ್. ಒಂದು ಮೂಲೆಯಲ್ಲಿ ಇಂಡಿಯನ್ ಟಾಯ್ಲೆಟ್ ಇದೆ. ತೀವ್ರ ಬೆನ್ನು ನೋವಿನಿಂದ ಬಳಲುತ್ತಿರುವ ದರ್ಶನ್ ರವರಿಗೆ ಇಂಡಿಯನ್ ಟಾಯ್ಲೆಟ್ ಅಲ್ಲಿ ಸರಿ ಹೋಗಲ್ಲ ಅಂತ ಸರ್ಜಿಕಲ್ ಚೇರ್ ಅನ್ನ ನೀಡಲಾಗಿದೆ. ಇನ್ನು ಟಾಯ್ಲೆಟ್ ಪಕ್ಕದಲ್ಲೇ ಒಂದು ಸಣ್ಣ ಬಾತ್ರೂಮ್ ಕೂಡ ಇದೆ. ಅಲ್ಲಿ ಸ್ನಾನ ಮಾಡಲು ಎಲ್ಲ ವ್ಯವಸ್ಥೆಗಳು ಇವೆ. ಇನ್ನು ಸೆಲ್ನಲ್ಲಿ ತಟ್ಟೆ, ಲೋಟ, ತಂಬಿಗೆ ಕೂಡ ಇದೆ. ಇನ್ನು ನಟ ದರ್ಶನ್ ರವರು ಟೈಮ್ ಪಾಸ್ಗಾಗಿ ಕೆಲವು ಜೈಲ್ ಲೈಬ್ರರಿಯಿಂದ ಕೆಲ ಪುಸ್ತಕಗಳನ್ನು ತರಿಸಿಕೊಂಡಿದ್ದಾರಂತೆ. ಇನ್ನು ಸೆಲ್ ಒಳಗೆ ದೂರದರ್ಶನದ ಸೌಕರ್ಯವನ್ನ ಕೊಟ್ಟಿಲ್ಲ. ಇನ್ನೂ ಏನಾದರೂ ದರ್ಶನ್ ರವರು ಜೈಲಾಧಿಕಾರಿಗಳಿಗೆ ಬೇಡಿಕೆ ಇಟ್ಟರೆ ಮಾತ್ರ ಜೈಲಾಧಿಕಾರಿಗಳು ಟಿವಿಯನ್ನ ಕೊಡುವ ವ್ಯವಸ್ಥೆಯನ್ನ ಮಾಡಬಹುದಾಗಿದೆ. ದರ್ಶನ್ ಇರುವ ಸೆಲ್ನಲ್ಲಿ ಸಿಸಿ ಕ್ಯಾಮೆರಾ. ದರ್ಶನ್ ಸುತ್ತ ಸಿಸಿ ಕ್ಯಾಮೆರಾ ಕಣ್ಗಾವಲು. ನಟ ಇರುವ ಸೆಲ್ ಸೇರಿದಂತೆ ಒಟ್ಟು 15 ಸೆಲ್ಗಳಲ್ಲಿ ಸಿಸಿ ಕ್ಯಾಮೆರಾವನ್ನ ಅಳವಡಿಸಲಾಗಿದೆ. ಸೆಲ್ಗಳ ಕಾರಿಡಾರ್ಗಳಲ್ಲಿ 3 ಸಿಸಿ ಕ್ಯಾಮೆರಾಗಳಿದ್ರೆ ಭದ್ರತೆಗೆ ನಿಯೋಜನೆಗೊಂಡಿರುವ 2 ಜೈಲಾಧಿಕಾರಿಗಳು ಬಾಡಿ ವಾರ್ನ್ ಕ್ಯಾಮೆರಾ ಹಾಕೊಂಡಿದ್ದಾರೆ. ಈ ಕ್ಯಾಮೆರಾಗಳು ದಿನದ 24 ಗಂಟೆಗಳು ಕೆಲಸವನ್ನ ನಿರ್ವಹಿಸುತ್ತವೆ. ಇನ್ನು ನಟ ದರ್ಶನ್ ಸೆಲ್ಗೆ ಯಾರಾದರೂ ಬಂದ್ರು ಅಥವಾ ದರ್ಶನ್ ಒಪ್ಪಿಗೆಯೊಂದಿಗೆ ಸೆಲ್ ಹೊರಗೆ ವಾಕ್ ಹೋಗಬೇಕಂದ್ರೆ ಎಲ್ಲವೂ ಸಹ ರೆಕಾರ್ಡ್ ಆಗುತ್ತೆ. ಒಟ್ಟಿನಲ್ಲಿ ನಟ ದರ್ಶನ್ ಹೈ ಸೆಕ್ಯೂರಿಟಿಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನು VIP ಸೆಲ್ಗೆ ಹಾಗೂ ಮಾಮೂಲಿ ಸೆಲ್ಗೆ ಏನು ಡಿಫ್ರೆನ್ಸ್ ಅಂತ ನೋಡೋದಾದ್ರೆ, ನಾರ್ಮಲ್ ಸೆಲ್ಗಳು ಕ್ಲೀನ್ ಆಗಿರಲ್ಲ. ಇನ್ನು VIP ಸೆಲ್ಗಳು ನಾರ್ಮಲ್ ಸೆಲ್ಗೆ ಕಂಪೇರ್ ಮಾಡಿದ್ರೆ ತುಂಬ ನೀಟಾಗಿರುತ್ತೆ. ಇನ್ನು VIP ಸೆಲ್ಗಳಲ್ಲಿ 20 ಲೀಟರ್ ಕ್ಯಾನ್ ಕುಡಿಯುವ ನೀರಿನ ವ್ಯವಸ್ಥೆ ಇರುತ್ತೆ. ಇನ್ನು ನಾರ್ಮಲ್ ಸೆಲ್ಗಳಲ್ಲಿ ಸೊಳ್ಳೆ ಪರದೆ ಇರಲ್ಲ. ಇನ್ನು VIP ಸೆಲ್ಗಳಲ್ಲಿ ಸೊಳ್ಳೆ ಪರದೆ ಇರುತ್ತೆ. ಇನ್ನು ಊಟ, ತಿಂಡಿ, ಕಾಫಿ, ಟೀ ಹೇಗಿರುತ್ತೆ? ದರ್ಶನ್ ಸೇರಿದಂತೆ ಉಳಿದಂತಹ ಎಲ್ಲ ಕೈದಿಗಳಿಗೆ ಒಂದೇ ರೀತಿಯಾದಂತಹ ಊಟ ಸಿಗುತ್ತೆ. ಬೆಳಗ್ಗೆ 7 ಗಂಟೆಗೆ ಎಲ್ಲ ಸೆಲ್ಗಳಿಗೆ ಟೀ ಬರುತ್ತೆ. ಒಂದಿನ ಟೊಮ್ಯಾಟೊ ಬಾತ್, ಚಿತ್ರಾನ್ನ, ಪುಳಿಯೋಗರೆ, ಉಪ್ಪಿಟ್ಟು, ಪಲಾವ್, ಹೀಗೆ ದಿನ ಒಂದೊಂದು ಥರ ತಿಂಡಿ ಬರುತ್ತೆ. ಇನ್ನು ಇದರ ಜೊತೆ ಕಾಫಿ, ಟೀ ಕೊಡ್ತಾ ಇರುತ್ತೆ. ಇನ್ನು 12 ಗಂಟೆಗೆಲ್ಲ ಮಧ್ಯಾಹ್ನದ ಊಟ ಬರುತ್ತೆ. ಅನ್ನ, ಚಪಾತಿ, ಮುದ್ದೆ, ಅದಕ್ಕೆ ಬೇಕಾಗುವಷ್ಟು ಸಾಂಬಾರು, ಇನ್ನು 200 ml ಮಜ್ಜಿಗೆ ಅಥವಾ ಮೊಸರು ನೀಡಲಾಗುತ್ತೆ. ಇನ್ನು ರಾತ್ರಿ ಹೊತ್ತಿನ ಊಟ ಸಂಜೆ 6 ಗಂಟೆಗೆಲ್ಲ ಬಂದು ಬಿಡುತ್ತೆ. ಹೀಗೆ ಬೇಗ ಬರೋ ಊಟ ತಿಂಡಿಗಳನ್ನು ಕೈದಿಗಳು ಯಾವಾಗ ಬೇಕಾದರೂ ತಿನ್ನಬಹುದು. ಇನ್ನು ಜೈಲಿನಲ್ಲಿ ಮೊಟ್ಟೆ, ಮಾಂಸ ಯಾವಾಗ ಸಿಗುತ್ತೆ? ದರ್ಶನ್ ಸೇರಿದಂತೆ ಎಲ್ಲಾ ಕೈದಿಗಳಿಗೂ ಪ್ರತಿ ಬುಧವಾರ ರಾತ್ರಿ ಊಟದ ಜೊತೆ ಒಂದು ಮೊಟ್ಟೆ ಸಿಗುತ್ತೆ. ಮೊಟ್ಟೆ ತಿನ್ನದ ಕೈದಿಗಳಿಗೆ ಬಾಳೆಹಣ್ಣು ಕೊಡಲಾಗುತ್ತೆ. ಪ್ರತಿ ಶುಕ್ರವಾರ ರಾತ್ರಿ ಊಟಕ್ಕೆ ಚಿಕನ್ ಅಥವಾ ಮಟನ್ ಇರುತ್ತೆ. ಒಂದು ವಾರ ಚಿಕನ್ ಕೊಟ್ರೆ ಮತ್ತೊಂದು ವಾರ ಮಟನ್ ಕೊಡ್ತಾರೆ. ಇನ್ನು ನಾನ್ ವೆಜ್ ತಿನ್ನದ ಕೈದಿಗಳಿಗೆ ಯಾವುದಾದ್ರೂ ಒಂದು ಪಾಯಸ ಅಥವಾ ಸಿಹಿ ತಿಂಡಿಯನ್ನ ಕೊಡಲಾಗುತ್ತೆ. ಇಷ್ಟೇ ಅಲ್ಲದೆ ಪ್ರತಿಯೊಬ್ಬ ಕೈದಿಗೂ BBC ಅಕೌಂಟ್ ಒಂದು ಇರುತ್ತೆ. ಇನ್ನು ಆ ಅಕೌಂಟ್ಗೆ ಕೈದಿ ಕಡೆಯವರು ಒಂದಿಷ್ಟು ಹಣವನ್ನ ಹಾಕಬಹುದು. ಇನ್ನು ಆ ಹಣದಿಂದ ಕೈದಿಗಳು ಜೈಲಿನ ಬೇಕರಿಯಿಂದ ಬೇಕಾದ ತಿಂಡಿ ತಿನಿಸು ತಿನ್ನಬಹುದು. ರೇಟ್ ಮಾತ್ರ ಜಾಸ್ತಿ ಆಗಿರುತ್ತೆ. ಇನ್ನು ಕೈದಿಗಳ ಕಾಮೋದ್ರೇಕ ಕಡಿಮೆ ಮಾಡಲು ಎಲ್ಲ ಅಡುಗೆಗಳಿಗೂ ಹೆಚ್ಚು ಇಂಗನ್ನ ಹಾಕ್ತಾರೆ ಅಂತ ಹೇಳಲಾಗುತ್ತೆ. ಮನೆ ಊಟವನ್ನ ತಿನ್ನಲು ಬಿಡ್ತಾರೆ. ಕೆಲ ಕೈದಿಗಳಿಗೆ ಮನೆಯೂಟ ತಿನ್ನುವ ಅವಕಾಶವಿರುತ್ತೆ. ಆದರೆ ದರ್ಶನ್ಗೆ ಈ ಅವಕಾಶ ಇನ್ನೂ ಕೂಡ ಸಿಕ್ಕಿಲ್ಲ. ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಷ್ಟೆ. ಮುಂದಿನ ದಿನಗಳಲ್ಲಿ ಮನೆ ಊಟ ತಂದ್ರೆ ಯಾರು ಆ ಊಟವನ್ನ ತರ್ತಾರೋ ಅವರೇ ಮೊದಲು ಆ ಊಟವನ್ನ ತಿನ್ನಬೇಕು.
ತದನಂತರ ಅದನ್ನು ಡಾಕ್ಟರ್ ಬಳಿ ಟೆಸ್ಟ್ ಮಾಡಿಸಿ ದರ್ಶನ್ ರವರಿಗೆ ಕೊಡ್ತಾರೆ. ಇದನ್ನು ಮಾಡುವ ಉದ್ದೇಶ ಹೊರಗಿನ ಊಟದಲ್ಲಿ ಏನಾದರೂ ಮಿಕ್ಸ್ ಆಗಿರಬಹುದು ಎಂದು ಪರೀಕ್ಷೆ ಮಾಡುವುದಾಗಿದೆ. ಇದು ಈ ಹೊತ್ತಿನ ವಿಶೇಷ. ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೈಫ್ ಚೇಂಜಿಂಗ್ ಫ್ಯಾಕ್ಟ್ಸ್.